ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣದ ಜೊತೆಗೆ 25 ಹಾಗೂ 26ನೇ ಕಂತಿನ ಹಣ ಏನು ಪೆಂಡಿಂಗ್ ಉಳಿದಿದೆಯಲ್ಲ ಅದನ್ನು ಕೂಡ ಸರ್ಕಾರ ಹಾಕಿಕೊಡಬೇಕಂತ ಬಿಜೆಪಿ ನಾಯಕರು ಈ ಚಳಿಗಾಲದ ಅಧಿವೇಶನದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಒಂದು ಪ್ರೆಷರನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಇದಕ್ಕೆ ಬಗ್ಲೇಬೇಕು. ಯಾಕಂದರೆ ಮಹಿಳೆಯರ ಖಾತೆಗಳಿಗೆ ದುಡ್ಡು ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ರಲ್ವ. ಸೊ ಆ ಮಾತಿನಂತೆ ಇವರು ನಡ್ಕೊಳ್ಬೇಕಂತ ಬಿಜೆಪಿ ನಾಯಕರು ಪ್ರೆಷರ್ ಹಾಕಿದ್ದಾರೆ. ಹಾಗಾದರೆ ಬನ್ನಿ, ಈ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಬಿಜೆಪಿ ನಾಯಕರ ಮಾತುಕತೆ ಏನಾಯಿತು, ಅದೇ ರೀತಿಯಾಗಿ ಈ 3 ಕಂತುಗಳಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳನ್ನು ಪಡ್ಕೊಳ್ಬೇಕಂದ್ರೆ ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿರಲೇಬೇಕು. ಓಕೆ, ನೀವು ಎಲಿಜಿಬಲ್ ಇದ್ದೀರಿ, ನಮಗೆ ದುಡ್ಡು ಜಮಾ ಆಗುತ್ತೆ ಕನ್ಫರ್ಮ್ ಅಂತ ನೀವು ಅಂದ್ಕೊಂಡು ಕುಂತಿದ್ದೆ. ಆದರೆ ಎಲಿಜಿಬಲ್ ಇದ್ದಂಥವ್ರಿಗೂ ಕೂಡ ಸಾಕಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ದುಡ್ಡು ಹೋಗ್ತಾ ಇಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಟೋಟಲಿ 6,000 ದುಡ್ಡು ನಿಮಗೆ ಸದ್ಯದಲ್ಲಿನೇ ಜಮಾ ಆಗೋದಿದೆ. ಹಾಗಾದರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಬಹಳಷ್ಟು ಇದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಈಗ ಇನ್ನು 24ನೇ ಕಂತಿನ ಹಣ ಕೂಡ 23ನೇ ಕಂತಿನ ಹಣ ಹಣಕಾಸು ಇಲಾಖೆ ಏನು ಬಿಡುಗಡೆ ಮಾಡ್ತಾ ಇತ್ತಲ್ವ ದುಡ್ಡನ್ನು, ಆವಾಗ ಬರೀ 2,500 ಕೋಟಿ ಅಷ್ಟೇ ಅಲ್ಲ, ಸುಮಾರು 5,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿತ್ತು. ಹಾಗಾಗಿ 23ನೇ ಕಂತಿನ ಹಣಕ್ಕಾಗಿ 2,500 ಕೋಟಿ ಖರ್ಚು ವೆಚ್ಚ ಆದರೆ ಇನ್ನು ಉಳಿದಂತಹ 24ನೇ ಕಂತಿಗಾಗಿ 2,500 ಕೋಟಿ ಖರ್ಚು ವೆಚ್ಚ ಈಗ ಸದ್ಯಕ್ಕೆ ಆಗತ್ತೆ. ಈಗ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ದುಡ್ಡು ಬಂದಾಗಿದೆ. ಅಲ್ಲಿಂದ ಏನಾಗಿದೆ, ಈಗ ಗ್ರಾಮ ಪಂಚಾಯಿತಿಗೆ ಕಳಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸುಮಾರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ. ಹಾಗಾಗಿ ಅಲ್ಲಿಂದ ಡಿ ಟ್ರೆಜರಿಗೆ ಪುಷ್ ಆಗಬೇಕು. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಟ್ರಯಲ್ ಮಾಡಲಾಗ್ತದೆ. ಈಗ ಟ್ರಯಲ್ ಕೂಡ ಸದ್ಯದಲ್ಲಿ ನಡೀತಾ ಇದೆ. ಇನ್ನು ಇದು ಒಂದು ಕಡೆ ಆದರೆ ಸ್ನೇಹಿತರ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ನಾಯಕರು ಕೂಡ ಒಂದು ಸ್ವಲ್ಪ ಪ್ರೆಷರ್ ಕೂಡ ಹಾಕಿದ್ದಾರೆ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ಈಗ ರಾಜ್ಯ ಸರ್ಕಾರ ಏನೇನು ಮಾಡಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರತ್ತೆ. ಅದರಲ್ಲಿ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಕೂಡ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಈಗ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಆ ಕಂತುಗಳನ್ನು ಯಾಕೆ ನೀವು ಇನ್ನೂ ಕೂಡ ಹಾಕ್ತಾ ಇಲ್ಲ? 2 ಅಷ್ಟೇ ಅಲ್ಲ, 3 4 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದೀರಿ. ನೀವೇನು ಹೇಳಿದ್ರಿ ಸ್ಟಾರ್ಟಿಂಗ್ನಲ್ಲಿ, ಗೃಹಲಕ್ಷ್ಮಿ ಪ್ರಾರಂಭವಾದಾಗ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದನ್ನು ನೀವು ಕೊಡಬೇಕು. ನುಡಿದಂತೆ ನಡಿತೀವಿ ಅಂತ ಹೇಳಿಬಿಟ್ಟು ಬರೀ ಬಾಯಿ ಮಾತಲೇ ಹೇಳೋದಲ್ಲ, ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವಾ ಅದನ್ನು ಕೂಡ ಹೇಳಿಬಿಡಿ. ಈಗ ಹಣಕಾಸು ಇಲಾಖೆ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಒಪ್ಕೊಳ್ಳಿ, ನಾವೇನು ನಿಮಗೆ ಕೇಳೋದಿಲ್ಲ. ಇರಲಿಲ್ಲ, ನಾವು ದುಡ್ಡನ್ನು ಹಾಕ್ತೇವೆ ಅಂತ ಹೇಳಿ ದುಡ್ಡನ್ನು ಹಾಕೋದಿಲ್ಲ. ಈ ರೀತಿ ಮಹಿಳೆಯರಿಗೆ ಮೋಸ ಮಾಡೋದು ಏಕೆ ಅಂತ ಇಲ್ಲಿ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಹಣಕಾಸು ಇಲಾಖೆಯಿಂದ ದುಡ್ಡನ್ನು ಪ್ರತಿ ತಿಂಗಳು ಕೂಡ ಕೇಳ್ತಾನೆ. ಅಂದರೆ ಈಗ ಒಂದು ಕಂತಿನ ಹಣ ಪ್ರಾರಂಭ ಮಾಡಬೇಕಾಗಿರುತ್ತಲ್ವ, ಈಗ ಜನವರಿ ಪ್ರಾರಂಭವಾಯ್ತಂದರೆ ನಾನು ಒಂದು ನೋಟಿಸ್ ಕಳಿಸ್ಬಿಟ್ಟಿರ್ತೀನಿ ಹಣಕಾಸು ಇಲಾಖೆಗೆ ದುಡ್ಡನ್ನು ಕಳಿಸ್ಬೇಕಂತ. ಇನ್ನು ಫೆಬ್ರವರಿ ಸ್ಟಾರ್ಟ್ ಆಯ್ತಂದರೆ ಅಲ್ಲಿ ಕೂಡ ನಾನು ಒಂದು ನೋಟಿಸ್ ಕಳಿಸಿರ್ತೀನಿ. ಹೀಗೆ ಕಳಿಸ್ತಾನೆ ಇರ್ತೀನಿ. ಆದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ದುಡ್ಡು ರಿಲೀಸ್ ಆಗಲಿಕ್ಕೆ. ಹಣಕಾಸು ಇಲಾಖೆಯಿಂದ ದುಡ್ಡನ್ನು ಹೊಂದಾಣಿಕೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ತಡವಾದ ಕಾರಣಕ್ಕಾಗಿ ಗೃಹಲಕ್ಷ್ಮಿಯರಿಗೆ ಸರಿಯಾಗಿ ದುಡ್ಡು ಹೋಗಿಲ್ಲ ಅಷ್ಟೇ. ಆದರೆ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಿಲ್ಲ. ಈಗ 23ನೇ ಕಂತಿನ ಹಣದವರೆಗೂ ಕೂಡ ದುಡ್ಡನ್ನು ಹಾಕಿದ್ದೀವಿ. ಸುಮಾರು 46,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ. ಹೀಗಾಗಿ 1,22,00,000 ಮಹಿಳೆಯರಿದ್ದಾರೆ. ಎಲ್ಲರ ಖಾತೆಗಳಿಗೆ ನಾವು ದುಡ್ಡನ್ನು ಜಮಾ ಮಾಡಿದ್ದೀವಿ. ಅವರಿಗೆ ಎಷ್ಟೋ ಹೆಲ್ಪ್ ಆಗಿದೆ. ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ ಇನ್ನಷ್ಟು ಹೆಲ್ಪ್ ಆಗಿದೆ. ಅದು ನಿಮಗೆ ಗೊತ್ತಿದ್ದಿದೆ ಆದರೆ ಈ ರೀತಿ ನೀವು ಹೇಳ್ತಾ ಇರಲಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಅಪ್ಡೇಟ್ ಕೊಟ್ಟಿದ್ದು. ಸ್ನೇಹಿತರೆ, ನಿಮ್ಮ ಲಾಡ್ಲಿ ಬೆಹನ್ ಒಂದು ಸ್ಕೀಮ್ ಏನಾಯಿತು ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ ಬಿಜೆಪಿ ನಾಯಕರಿಗೆ. ಹೌದು, ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು 1,000 ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಸ್ಟಾರ್ಟಿಂಗ್ನಲ್ಲಿ 2-3 ತಿಂಗಳು ಕೊಟ್ಟರು. ಈಗ ಕೊಡ್ತಾ ಇದ್ದಾರೆ ಇಲ್ವಾ ಅಷ್ಟೊಂದು ನಾವು ಕೂಡ ಲಕ್ಷ್ಯ ಕೊಟ್ಟಿಲ್ಲ. ಅಲ್ಲಿ ಅಂದರೆ ಅಲ್ಲಿ ಹೀಗೆ ಒಂದು ತಿಂಗಳು ಕೊಡೋದು, ಒಂದು ತಿಂಗಳು ನಿಲ್ಲಿಸೋದು, ಈ ರೀತಿ ನಡೀತಾನೆ ಇರುತ್ತೆ. ಆದರೆ ಅದರ ಬಗ್ಗೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಜನರ ಅಭಿಪ್ರಾಯ ಹಾಗೂ ಬಿಜೆಪಿ ನಾಯಕರ ಅಭಿಪ್ರಾಯ. ಯಾಕಂದರೆ ಇಲ್ಲಿ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಮಹಾರಾಷ್ಟ್ರದ ಅಧಿವೇಶನ ನಡೀತಾ ಇಲ್ಲ. ಇಲ್ಲಿ ಹೀಗೆ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ನಾವು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕರ್ನಾಟಕದ ಜನತೆಗೆ ಸಿಗ್ತಾ ಇದೆ ಎಲ್ವ ದುಡ್ಡು, ಈ ಒಂದು ಯೋಜನೆ ಮುಖಾಂತರ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಮಹಾರಾಷ್ಟ್ರದ್ದು ಇಲ್ಲಿ ತೆಗೆದುಕೊಂಡು ನಾವೇನು ಮಾಡೋಣ ಅಂತ ಬಿಜೆಪಿ ನಾಯಕರು ಕೂಡ ಪ್ರಶ್ನಿಸಿದ್ದಾರೆ.
ಸೊ ಹಾಗಾಗಿ ನಾವು ಕೂಡ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ. ಈ ರೀತಿ BJP ನಾಯಕರು ಕೂಡ ಹೇಳೋದು ಒಂದು ಕಡೆ ನಿಜ ಅನ್ಸುತ್ತೆ. ಆದರೆ ಈ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾವುದೇ ಕಂತನ್ನು ಮಿಸ್ ಮಾಡಿಲ್ಲ. ಈಗ ಆಗಸ್ಟ್ ತಿಂಗಳದ್ದು ಪೆಂಡಿಂಗ್ ಉಳಿದಿತ್ತು, ಅಥವಾ ಈಗ ಸೆಪ್ಟೆಂಬರ್ದು 24ನೇ ಕಂತಿನ ಪೆಂಡಿಂಗ್ ಉಳಿದಿತ್ತು, ಅಕ್ಟೋಬರ್ದು, ನವೆಂಬರ್ದು ಈ ರೀತಿ ಪೆಂಡಿಂಗ್ ಉಳಿದಿತ್ತು. ಆ ಹಿಂದಿನ ಕಂತುಗಳನ್ನು ಬಿಟ್ಟು ಡೈರೆಕ್ಟಾಗಿ ನವೆಂಬರ್ದಾಗಿರಲಿ ಅಥವಾ ಈ ತಿಂಗಳ ಡಿಸೆಂಬರ್ ತಿಂಗಳದ್ದು ಜಮಾ ಮಾಡೋದಾಗಿರಲಿ ಈ ರೀತಿ ಅಂತೂ ಏನೂ ಮಾಡಿಲ್ಲಲ್ಲ. ಹಿಂದಿನ ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಆಗಸ್ಟ್ ತಿಂಗಳದ್ದು ಹಾಕ್ಕೊಟ್ರು, ಈಗ ಸೆಪ್ಟೆಂಬರ್ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಅಕ್ಟೋಬರ್, ನವೆಂಬರ್ ಕೊಟ್ಬಿಟ್ಟೆ ಡಿಸೆಂಬರ್ ತಿಂಗಳದ ಹಣವನ್ನು ಕೊಡ್ತಾರೆ ಹೊರತು ಡೈರೆಕ್ಟಾಗಿ ಡಿಸೆಂಬರ್ ತಿಂಗಳದ್ದು ಹಾಕೋದಿಲ್ಲ. ಇದನ್ನು ನಾವು ಲಕ್ಷ್ಯ ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸರ್ಕಾರದಿಂದ ದುಡ್ಡು ಬರೋದು ಲೇಟ್ ಆಗ್ತಾ ಇದೆ ಹೊರತು ಯಾವುದೂ ಕೂಡ ದುಡ್ಡು ಮಿಸ್ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಲೇಟ್ ಆದರೂ ಸಹಿತ ದುಡ್ಡು ಸಿಗ್ತಾ ಇದೆ. ಇದಂತೂ ಒಂದು ಕಡೆ ಕನ್ಫರ್ಮು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ, ಅವ್ರ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಇದೆ. ಇನ್ನು ಬೇರೆ ಸ್ಕೀಮ್ಸ್ ಬಗ್ಗೆ ನಾವು ಅಷ್ಟೊಂದು ತಲೆ ಮಾಡೋದೇ ಬೇಡ. ಯಾಕಂದರೆ ಅದರಿಂದ ಅನಾನುಕೂಲನೂ ಕೂಡ ಸಾಕಷ್ಟು ಇದ್ದಾವೆ. ಯಾಕಂದರೆ ಈಗ ಉದಾಹರಣೆಗೆ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಸರಿಯಾದ ಟೈಮ್ಗೆ ಹೋಗ್ತಾ ಇಲ್ಲ. ಯಾಕಂದರೆ ಬಸ್ಗಳು ರಶ್ ಆಗಿರ್ತದೆ, ಬಸ್ಗಳು ನಿಲ್ಲಿಸೋದೇ ಇಲ್ಲ. ಯಾಕಂದರೆ ಫ್ರೀ ಆಗಿದೆ ಅಂದ ಬಳಿಕ ಮಹಿಳೆಯರು ತುಂಬಾ ಈಗ ಅಡ್ಡಾಡೋದಾಗಿರಲಿ ಅಥವಾ ಬಸ್ಗಳಲ್ಲಿ ಹೋಗೋದು ಬರೋದಾಗಿರಲಿ ನಡೀತಾ ಇರತ್ತೆ. ಇನ್ನು ರಿಕ್ಷಾ ಚಾಲಕರಿಗೆ ತಮ್ಮ ವೇತನ ಕೂಡ ಬೀಳ್ತಾ ಇಲ್ಲ. ತಿಂಗಳಿಗೆ ತಮ್ಮ ಕೂಲಿ ಏನು ಮೊದಲಾಗ್ತಾ ಇತ್ತಲ್ವ ಅಷ್ಟು ಕೂಡ ಈಗ ವೇತನ ಆಗ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ಹಿರಿಯರಿಗೆ, ಅದರಲ್ಲಿ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಕುಂಡ್ರಲಿಕ್ಕೆ ಸ್ಥಳನೇ ಇರೋದಿಲ್ಲ, ಅವ್ರಿಗೂ ಕೂಡ ತೊಂದರೆ. ಹೀಗಾಗಿ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗಿದೆ. ಈ ಕಡೆ ಗೃಹಲಕ್ಷ್ಮಿ ಒಂದು ಸದ್ದು ಮಾಡ್ತಕ್ಕಂತಹ ಯೋಜನೆ ಅಂದರೆ ಇಡೀ ದೇಶದಂತಹ ಒಂದು ಮೆಚ್ಚುಗೆಯನ್ನು ಪಡ್ಕೊತಕ್ಕಂತಹ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಹೀಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಎಲ್ಲ ಮಹಿಳೆಯರು ಕೂಡ ಮೆಚ್ಚಿದ್ದಾರೆ. ಆದರೆ ಇದನ್ನು ಸರಿಯಾಗಿ ಕೊಡಬೇಕಷ್ಟೇ ಸರ್ಕಾರ. ಒಂದೇನು ಕಂತುಗಳನ್ನು ಡಿಲೇ ಮಾಡ್ತಾ ಇದೆ ಅವುಗಳನ್ನು ಸರಿಯಾಗಿ ಕೊಟ್ಟರೆ ಮತ್ತಷ್ಟು ಬೆನಿಫಿಟ್ ಸಿಕ್ಕಂಗೆ ಆಗುತ್ತೆ. ಇಷ್ಟು ಭರವಸೆ ನಮ್ಮದು ಕೂಡ ಇದೆ. ಸರ್ಕಾರಕ್ಕೆ ಮನವಿ ಕೂಡ ಆದಷ್ಟು ಯಾವ ಕಂತುಗಳು ಪೆಂಡಿಂಗ್ ಉಳಿಸಿದ್ರಿ ಇವುಗಳನ್ನು ಕ್ಲಿಯರ್ ಮಾಡಿಬಿಡಿ ಅಂತ ನಮ್ಮ ಮನವಿ. ಇನ್ನು ಸ್ನೇಹಿತರೆ, ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇರಲಿಲ್ಲ, ಈ ರೂಲ್ಸ್ಗಳನ್ನು ಫಾಲೋ ಮಾಡಿರಲಿಲ್ಲ ಅಂದರೆ ಬರೋದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ. ಅದನ್ನು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ನಿಮಗೆ. ಯಾಕಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಅಕೌಂಟ್ಗಳಿಗೆ ದುಡ್ಡು ಹಾಕೋದು ತೆಗೆದು ಮಾಡಿದ್ರೆ ಮಾತ್ರ ದುಡ್ಡು ಜಮಾ ಆಗುವಂಥದ್ದು. ಇಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟೇ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಸರ್ಕಾರ ಎಲ್ಲಿಂದ ಹಾಕಬೇಕು ನಿಮಗೆ ದುಡ್ಡು? ಹಾಗಾಗಿ ಮೊದಲು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಈ KYC ಮಾಡಿಸ್ಕೊಂಡು ಅದನ್ನು ಮೊದಲು ಚಾಲ್ತಿ ಮಾಡ್ಕೊಳ್ಳಿ. ಇದನ್ನು ಹೊರತುಪಡಿಸಿದ್ರೆ ಸ್ನೇಹಿತರೆ, ಬಹಳಷ್ಟು ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ವಲಸೆ ಹೋಗಿ ಬಿಡ್ತಾ ಇದ್ದಾರೆ. ಹೀಗಾಗಿ ರೇಷನ್ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಆದರೆ ಗೃಹಲಕ್ಷ್ಮಿ ದುಡ್ಡು ಮಾತ್ರ ಟೈಮಿಗೆ ಜಮಾ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಏನಾಗ್ತಾ ಇದೆ, ಸರ್ಕಾರ ಏನು ಹೇಳುತ್ತೆ, ನಿಮ್ಮಿಂದ ರೇಷನ್ ನಾವು ಕೊಡ್ತಾ ಇದ್ದೀವಿ ನಿಮಗೋಸ್ಕರ, ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಉಳಿಸ್ಬಿಟ್ರೆ ನ್ಯಾಯಬೆಲೆ ಅಂಗಡಿಯವರು ಅದನ್ನು ಮಾರಾಟ ಮಾಡ್ಕೊಳ್ತಾರೆ. ಹೀಗಾಗಿ ನೀವೇ ಮಾರಾಟ ಮಾಡ್ಕೊಳ್ಳಿ ಅಥವಾ ನ್ಯಾಯಬೆಲೆ ಅಂಗಡಿಯವರೇ ಮಾರಾಟ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ. ಅದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ, ಅಧಿಕಾರಿಗಳನ್ನು ಕೂಡ ತೆಗೆದಾಕ್ತೀವಿ. ಅಂದರೆ ನ್ಯಾಯಬೆಲೆ ಅಂಗಡಿಯವರು ಏನಾದರೂ ರೇಷನ್ ಮಾಡ್ತಾ ಇದ್ರೆ ಅವ್ರದ್ದು ಕೂಡ ರದ್ದು ಮಾಡ್ತಾರೆ. ಇನ್ನು ನಿಮ್ಮ ರೇಷನ್ ಕಾರ್ಡು ನೀವು ಸರಿಯಾಗಿ ರೇಷನ್ ತೆಗೆದುಕೊಳ್ಳಿಲ್ಲ ಪ್ರತಿ ತಿಂಗಳು ಅಂತ ಅನ್ನೋದಾದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅಂತ ತಿಳಿಸಲಾಗಿದೆ. ಸೊ ಈ ರೀತಿ ಹೊಸ ಎಲಿಜಿಬಲ್ ಇದ್ರೂ ಸಹಿತ ರೂಲ್ಸನ್ನು ತಂದು ನಿಮ್ಮನ್ನು ರದ್ದು ಮಾಡ್ತಾ ಇದೆ. ಒಂದು ಕಡೆ ಇವರು ಮಾಡೋದು ನಿಜಾನೇ ಕರೆಕ್ಟಾಗಿದೆ ಅನಿಸುತ್ತೆ. ಯಾಕಂದರೆ ರೇಷನ್ ನಿಮಗೋಸ್ಕರ ಕೊಡ್ತಾ ಇರ್ತಾರೆ, ಅದನ್ನು ಕರೆಕ್ಟಾಗಿ ತೆಗೆದುಕೊಳ್ಬೇಕಲ್ವಾ. ಸೊ ಅದನ್ನು ಬಿಟ್ಟರೆ ನೀವು ನ್ಯಾಯಬೆಲೆ ಅಂಗಡಿಯವರು ತೆಗೆದುಕೊಳ್ತಾರೆ. ಹೀಗಾಗಿ ಪ್ರತಿ ತಿಂಗಳು ಕೂಡ ಸರಿಯಾದ ಟೈಮ್ಗೆ ತೆಗೆದುಕೊಳ್ಳಿ. ಈ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ನೀನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.